ಕುಲವಾಗಿರುವೆ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.
ತಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ ಮುದ ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ. ಎಲ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ, ಇವತ್ತು ಉತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷಕರ ವಿಷಯ. ಆದರೆ ಈ ಒಂದು ಫಂಕ್ಷನನ್ನು ಆಡಿಟೋರಿಯಂನಲ್ಲಿ ಮಾಡಿದರೆ ಭಾಳ ಚೆನ್ನಾಗಿತ್ತು. ಕಾರಣಾಂತರದಿಂದ ಅವಸರದಲ್ಲಿ ನಾವು ಈ ಎನ್ನುವಂಥದ್ದು ನವೆಂಬರ್ ತಿಂಗಳಲ್ಲಿ ಈ ಕನ್ನಡ ನಾಡಿನಲ್ಲಿ ಕನ್ನಡ ಹಲವಾರು ಮಹನೀಯರು ಶ್ರಮವನ್ನು ಪಟ್ಟಿರ್ತಾರೆ. ಅದರಲ್ಲಿ ಹುಯಿಲಗೋಳು ನಾರಾಯಣರಾವರ ಹೆಸರು ಮೊದಲೇ ಮುಂಚೂಣಿಯಲ್ಲಿದೆ. ಈ ಒಂದು 1956ರಲ್ಲಿ ನವೆಂಬರ್ 1ರಂದು ಮೈಸೂರು ರಾಜ್ಯ ಏನು ಸ್ಥಾಪನೆ ಆಗುತ್ತಲ್ಲ, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಹರಿದು ಹಂಚಿ ಹೋಗಿರ್ತಕ್ಕಂತಹ ಕನ್ನಡ ನಾಡನ್ನು ಒಂದುಗೂಡಿಸ್ತಕ್ಕಂತಹ ಮಹನೀಯರು ತುಂಬ ಜನ ಇದ್ದಾರೆ. ಅವರನ್ನ ಹೆಸರನ್ನು ಆಗಲ್ಲ. ಆದರೆ ಈ ಕಾಸರಗೋಡು ಎನ್ನುವಂತಹ ಈ ಅಲ್ಲೇನೇ ಇದೆ, ಆದರೆ ಕರ್ನಾಟಕಕ್ಕೆ ಸೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ನಂತರ ನಮ್ಮ ಮಧುಗಿರಿ ಮತ್ತು ಪಾವಗಡ ಮಧ್ಯದಲ್ಲಿರ್ತಕ್ಕಂಥ ಮಡಕ್ಷಿರ ಅನ್ನೋ ಒಂದು ಗ್ರಾಮ ಇದೆ, ಅದು ಕೂಡ ಹೋರಾಟ ಮಾಡಿದ್ರು. ಅದು ಕೂಡ ಕರ್ನಾಟಕಕ್ಕೆ ಸೇರಿಸಲಿಕ್ಕೆ ಆಗ್ತಾ ಇದ್ದೀವಿ. ನನಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತಂತೆ ಮಾತನಾಡಿದಂಥ ಡಾಕ್ಟರ್ ಪಾಲಯ್ಯ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಂತರ ಈ ಕಾರ್ಯಕ್ರಮ ಮತ್ತು ಕನ್ನಡ ರಾಜ್ಯೋತ್ಸವದ ಕುರಿತಾಗಿ ಈ ಕಾರ್ಯಕ್ರಮದ ಕುರಿತು ಮಾತಾಡಲಿಕ್ಕೆ ಮಂಜುನಾಥ್ ಸರ್ ಅವರಿಗೆ ಸ್ವಾಗತ. ಅದೇ ನಮ್ಮದು ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಎಲ್ಲ ಗುರುಗಳಿಗೂ ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೀನಿ. ಕನ್ನಡ ಕಲಿಬೇಕು, ಕನ್ನಡ ಮಾತಾಡಬೇಕು, ಕನ್ನಡ ಕಲಿಬೇಕು ಅನ್ನೋಕ್ಕಿಂತ ಅಂತ ಹೇಳ್ತೀವಿ. ಓಕೆ, ಅದೇ ಥರ ನಮಗೆ ಇಲ್ಲೊಂದು ಏನು ಬೇಜಾರು ಸಂಗತಿ ಅಂತಂದರೆ, ಇಲ್ಲಿ ಏನು ನಮ್ಮ ಮಾತೃಭಾಷೆ ಅಂತಂತೀವಿ, ಆದರೆ ಎಲ್ಲಿ ಕನ್ನಡವನ್ನು ಉಳಿಸಕ್ಕೆ ಹೋಗ್ತಿದೀವೋ ಅಲ್ಲೇ ಕನ್ನಡವನ್ನು ಅಳಿಸಕ್ಕೆ ಹೋಗ್ತಾ ಇದ್ದೀವಿ. ನಾವು ಕನ್ನಡ ಮತ್ತೆ ಇಂಗ್ಲೀಷ್ ಎರಡನ್ನೂ ಸೇರಿಬಿಟ್ಟು ಕಂಗ್ಲೀಷ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಕನ್ನಡ ಮಾತಾಡಬೇಕು, ಕರೆಕ್ಟಾಗಿ ಕನ್ನಡ ಮಾತಾಡಲ್ಲ, ಇಂಗ್ಲೀಷ್ ಮಾತಾಡಬೇಕು, ಇಂಗ್ಲೀಷ್ ಕರೆಕ್ಟಾಗಿ ಮಾತಾಡಲ್ಲ. ಯಾವುದಾದ್ರೂ ಒಂದನ್ನ ಸುಲಲಿತವಾಗಿ ಶುಚಿತ್ವವಾಗಿ ನಾವು ಮಾತಾಡ್ತಾ ಇಲ್ಲ. ಎಲ್ಲ ಈಗ ನಡೀತಾ ಇದೆ ಅನ್ಸುತ್ತೆ ಅದು. ಈಗ ನೋಡಿ, ಈಗ ಒಂದು ಫಂಕ್ಷನ್ ಮಾಡ್ಕೊಂಡಿದೀವಲ್ವಾ, ಇದು ನಮಗೆಲ್ಲರಿಗೂ ಕೂಡ ಬೇಕು. ಇದು ಏನಾಗುತ್ತೆ ಅಂದ್ರೆ ನಮ್ಮ ಕನ್ನಡನ ನಾವೇ ಅಳಿಸ್ತಾ ಇದೀವೇನೋ ಅನ್ನೋ ಒಂದು ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸೋಣ. ನಮಗೂ ತಪ್ಪಿದೆ, ಎಲ್ಲರಿಗೂ ಕೂಡ ತಪ್ಪಿದೆ ಅಂತ ಹೇಳ್ತಿಲ್ಲ, ಅಥವಾ ಕಾಲೇಜಿನ ಒಂದೇ ಅಂತ ಹೇಳ್ತಿಲ್ಲ. ನಾವು ಫಸ್ಟೇ ನಾವು ಮಾಡ್ಬೇಕಿತ್ತು. ಅದು ಹಿಂದಿನ ಸಲನು ಇದೇ ರೀತಿ ಬಗ್ಗೆ ಆಗಿರ್ಬೋದು, ಕನ್ನಡ ನಾಡು ನುಡಿ ಎಲ್ಲರ ಬಗ್ಗೆನೂ ಪ್ರತಿಯೊಂದು ಮೆಟ್ಲು ಹಾಕೊಂಡು ನಮ್ಮನ್ನ ತುಂಬಾ ಮೇಲಿನ ಹಂತಕ್ಕೆ ತಗೊಂಡೋಗಿ ನಮ್ಮನ್ನು ಬಿಟ್ಬಿಟ್ಟಿದ್ದಾರೆ. ನಾವು ಅಲ್ಲಿ ಸ್ಫುಟವಾಗಿ ನಿಲ್ಬೇಕು ಅಷ್ಟೇನೆ ಇತ್ತು. ಆದ್ರೆ ಈಗಿನ
ಕೆಲವು ತಂತ್ರಜ್ಞಾನ ಯುಗದಿಂದ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಆಗಿರ್ಬೋದು ಬಂದ್ಬಿಟ್ಟಿದೆ. ಇನ್ ಮುಂದೆ ಆ ರೀತಿಯಾದ ಪರಿಸ್ಥಿತಿಗಳು ಬರದೇ ಇರೋ ರೀತಿ ಈ ಕಾರ್ಯಕ್ರಮ ಮತ್ತು ಕನ್ನಡದ ಕುರಿತಾಗಿ ಮಾತಾಡಿರ್ತಕ್ಕಂಥ ಮಂಜುನಾಥ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ಮತ್ತು ಇಂದು ವಿಶೇಷ ದಿನ, ಸಂವಿಧಾನದ ದಿನ. ಈ ಇವತ್ತಿನ ಈ ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಗ್ರಾಮದಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಂಥಪಾಲಕರಾಗಿರ್ತಕ್ಕಂಥ ಡಾಕ್ಟರ್, ನನ್ನ ಎಲ್ಲ ನೆಚ್ಚಿನ ಸಹಪಾಠಿ ಮಿತ್ರರಾಗಿರ್ತಕ್ಕಂಥ ಉಪನ್ಯಾಸಕ ಮಿತ್ರರೇ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿನಿಯರು ಸಂಬಂಧಿಸಿದಂತೆ ಒಂದೆರಡು ವಿಚಾರ ಮಾತಾಡಲು ಇಷ್ಟಪಡ್ತೀನಿ. ಮೊಟ್ಟ ಮೊದಲದಾಗಿ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದಂತೆ ಸುಮಾರು 19ನೇ ಮೈಸೂರಿನ ಒಂದು ಆಳ್ವಿಕೆ ನಡೀತಾ ಇರ್ತಂಥ ಸಂದರ್ಭದಲ್ಲಿ ಬ್ರಿಟಿಷರು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಇಡೀ ಮೈಸೂರನ್ನು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ 3 ಭಾಗಗಳಾಗಿ ಡಿವೈಡ್ ಮಾಡೋದ್ರ ಮುಖಾಂತರ ಮಾತೃಭಾಷೆಯನ್ನಾಗಿರ್ತಕ್ಕಂಥ ಹಲವಾರು ಪ್ರದೇಶಗಳನ್ನ ಏನ್ ಮಾಡ್ತಾ ಹೋಗ್ತಾರೆ, ಅವರ ಒಂದು ಆಡಳಿತದ ಒಂದು ಅನುಕೂಲಕ್ಕೋಸ್ಕರ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಡಿವೈಡ್ ಮಾಡ್ತಾರೆ ಆ ಒಂದು 3 ಭಾಷೆಯಲ್ಲಿ. ಅವಾಗ ಒಂದು ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಮಂಡಿಸುವ ಮುಖಾಂತರ ಒಂದು ಆಂಧ್ರ ಪ್ರದೇಶವನ್ನು ಏನ್ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಒಂದು ಭಾಷೆ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತಾರೆ. ಇದರಿಂದ ಪರಿಣಮಿಸಿದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿಯ ಗಲಭೆ ನೋಡಿ, ಹುಬ್ಬಳ್ಳಿಯ ಒಂದು ಗಲಭೆ ಆಗುತ್ತೆ. ಯಾವುದಕ್ಕೆ ಸಂಬಂಧಿಸಿದಂತೆ ಕನ್ನಡದ ನಾಡು ನುಡಿಯನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ಇಡೀ ನಮ್ಮ ಒಂದು ಮೈಸೂರು ಸಂಸ್ಥಾನವನ್ನು ಏನ್ ಮಾಡ್ತಕ್ಕಂಥದ್ದು ಬ್ರಿಟಿಷರ ಕನ್ನಡ ಸ್ಥಾಪನೆ ಆಗ್ಬೇಕು ಎಂಬುದಾಗಿ ಏನ್ ಮಾಡ್ತಕ್ಕಂಥ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಕನ್ನಡ ನಾಡು ನುಡಿಗೋಸ್ಕರ ತಮ್ಮ ಎದೆಯನ್ನೇ ಸೀಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಅಷ್ಟು ಹೋರಾಡಿರ್ತಕ್ಕಂಥವ್ರು ಅಂತಂದ್ರೆ ಹುಬ್ಬಳ್ಳಿಯ ಒಂದು ಗಂಡು ಮೆಟ್ಟಿನ ಕರಿತಾ ಹೋಗ್ತೀವಿ ನೋಡಿ. ಅಲ್ಲಿ ಒಂದು ನಿಟ್ಟಿನಲ್ಲಿ ಆಗುತ್ತೆ. ಅವಾಗ ಇಡೀ ಒಂದು ನಮ್ಮ ಒಂದು ನಾಡು ನುಡಿ ಅಂತಕ್ಕಂಥದ್ದು ಎಲ್ಲ ಒಂದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ನೋಡಿ ಅಂದಾಗ ಅವರಿಗೆ ನೆಹರೂರವರಿಗೆ ತಿಳಿ ಹೇಳಂತ ಸಂದರ್ಭದಲ್ಲಿ ನೆಹರೂರವ್ರು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಲೋಕಸಭೆಯಲ್ಲಿ ವಿಧೇಯಕ ಮಂಡಿಸ್ತಾ ಹೋಗ್ತಾರೆ. ಲೋಕಸಭೆಯಲ್ಲಿ ವಿಧೇಯಕ ಏನ್ ಮಂಡಿಸ್ತಾ ಹೋಗ್ತಾರೆ ಅಂದ್ರೆ ಅವಾಗ ಒಂದು ರಾಜ್ಯ ಪುನರ್ವಿಂಗಡಣೆ ಆಯೋಗವನ್ನು ರಚನೆ ಮಾಡೋಣ ಮಾತ್ರ ಅಂತಕ್ಕಂಥ ಜನರಿದ್ದಾರೆ. ಹಾಗೆ ಅವರನ್ನು ಹೊರತುಪಡಿಸಿ ತನ್ನ ಒಂದು ಹಲವಾರು ವರದಿಯಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ವರದಿಯನ್ನು ತಯಾರು ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಲೋಕಸಭೆಗೆ ಮಂಡಿಸ್ತಾ ಹೋಗ್ತಾರೆ. ಕೊನೆಗೆ ಒಂದು ರಾಜ್ಯ ವಿಧೇಯಕದ ಒಂದು ಅನುಗುಣವಾಗಿ ನಮ್ಮ ಒಂದು ಲೋಕಸಭೆಯಲ್ಲಿ ಆ ಒಂದು ರಾಜ್ಯ ಪುನರ್ವಿಂಗಡಣೆ ಆಯೋಗದ ವಿಧೇಯಕದ ಅನ್ವಯ ಏನಾಗ್ತಾ ಹೋಗುತ್ತಲ್ಲಿ ನಮ್ಮ ಒಂದು ಸಂವಿಧಾನ ಏನ್ ಮಾಡ್ತಾ ಹೋಗುತ್ತಲ್ಲಿ 1970 ನೋಡಿ. ಹಂಪಿಯನ್ನು ನೋಡಿದಂತ ಸಂದರ್ಭದಲ್ಲಿ ಒಂದು ಹಂಪಿಯನ್ನು ಒಂದೊಂದು ಕಲ್ಲಿನಲ್ಲಿ ಸಹ ಒಂದು ಕನ್ನಡದ ನಾಡು ನುಡಿಯ ಒಂದು ವೀಣೆಗಳು ಮಿಡಿತಕ್ಕಂತ ನಾವು ಕಾಣ್ತಾ ಹೋಗ್ತೀವಿ ನೋಡಿ. ಇವೆಲ್ಲವೂ ಪಡ್ಕೊಳ್ತಾ ಹೋಗುತ್ತಲ್ಲಿ ನೋಡಿ. ಒಂದು ಸಂವಿಧಾನದ ಒಂದು ಪಿತಾಮಹರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಜಕ್ಕೂ ಅವರು ಒಂದು ಸಂವಿಧಾನದ ಒಂದು ರಚನೆಯನ್ನು ಮಾಡಿರ್ತಕ್ಕಂಥ ಒಂದು ದಿನವಂತ ಒಂದು ನೆನಪಾದ ಉಳಿಬೇಕಂತಂದ್ರಲ್ಲಿ ಈ ದಿನದ ಒಂದು ಮಹತ್ವ ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಎಂಬ ಒಂದು ಮುಖಾಂತರದಲ್ಲಿ ಯಾಕೆ ಈ ಒಂದು ದಿನವನ್ನು ನಾವಲ್ಲಿ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಎಂಬುದಾಗಿ ಒಂದೆರಡು ವಿಚಾರಗಳು ಹೇಳಿದಾದ್ರಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ. ಒಂದು ಮೊದಲನೇದಾಗಿ ನಾವ್ ಏನ್ ಮಾಡ್ತಾ ಹೋಗ್ತಿದ್ವಿ ಅಂದ್ರೆ ನವೆಂಬರ್ 26ರಲ್ಲಿ ರಾಷ್ಟ್ರೀಯ ಕಾನೂನು ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ತದನಂತರ ಏನಾಗ್ತಾ ಹೋಗುತ್ತೆ ಅಂದ್ರಲ್ಲಿ ನವೆಂಬರ್ 26ರಂದು ಏನ್ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಕಾನೂನು ದಿನದ ಒಂದು ಬದಲಾಗಿ ಸಂವಿಧಾನ ದಿನದ ಒಂದು ಎಂಬುದಾಗಿ ಆಚರಣೆ ಮಾಡ್ತಕ್ಕಂಥ ಜಾರಿಯಲ್ಲಿ ರೂಢಿಯಲ್ಲಿ ಇರ್ತಕ್ಕಂಥ ನಾವು ಕಾಣ್ತಾ ಬಹುಮುಖ್ಯವಾಗಿ ನೋಡಿ. ನಾವು ಸುಮಾರು 200 ವರ್ಷಗಳ ಕಾಲ ಏನ್ ಮಾಡ್ತಾ ಹೋಗಿದ್ವಿ, ಬ್ರಿಟಿಷರ ಒಂದು ಕಪಿಮುಷ್ಟಿಯಲ್ಲಿ ಇದ್ವಿ. 200 ವರ್ಷಗಳ ಕಾಲ ನಾವಲ್ಲಿ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನೋಡಿ, ನಾವು ಯಾವಾಗ ಒಂದು ಸ್ವತಂತ್ರವನ್ನು ನಾವು ಪಡಿಬೇಕು ಎಂಬ ಒಂದು ಹಂಬಲ ಅಲ್ಲಿ ನಮಗೆ ಇರ್ತಾ ಹೋಯ್ತು. ಹಾಗೆ ಒಂದು ಸ್ವತಂತ್ರದ ನಂತರ ಸ್ವತಂತ್ರದ ಮಂತ್ರದ ಮುಂದೇನು ಸ್ವತಂತ್ರ ಸಿಗುತ್ತೆ, ಇವತ್ತೆಲ್ಲ ನಾಳೆ ಸಿಗುತ್ತೆ ಸ್ವತಂತ್ರ ಸಿಕ್ಕ ನಂತರ ನಾವು ಒಂದು ಭಾರತದ ಒಂದು ಆಡಳಿತವನ್ನು ಹೇಗೆ ನಾವು ನಿಭಾಯಿಸಬೇಕು ಎಂಬ ಒಂದು ಕೂಗು ಅಂತಕ್ಕಂಥದ್ದಲ್ಲಿ ಒಂದು ಜವಾಹರ್ಲಾಲ್ ನೆಹರು ಒತ್ತಾಯ ಆಗ್ತಾರೆ. ಆ ಒಂದು ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಹೋಗುತ್ತಲ್ಲಿ, ನೀವು ಒಂದು ಸಂವಿಧಾನದ ರಚನಾ ಸಭೆಯನ್ನು ನೀವು ಆಯ್ಕೆ ಮಾಡಿಕೊಳ್ಳೋದ್ರ ಮುಖಾಂತರ ಸಂವಿಧಾನ ರಚನಾ ಸಭೆಯನ್ನು ಆಯ್ಕೆ. ಸಂವಿಧಾನ ಅಂತಕ್ಕಂಥದ್ದು ಹೊರ ವ್ಯಕ್ತಿಗಳಿಂದ ರಚನೆ ಆಗಬಾರ್ದು, ಬದಲಾಗಿ ನಮ್ಮ ಒಂದು ದೇಶ ಒಂದು ಸಂವಿಧಾನದ ಒಂದು ಸದಸ್ಯರನ್ನ ನೀವು ಏನ್ ಮಾಡ್ತಾ ಹೋಗ್ಲಿ ಚುನಾಯಿತಗೊಳಿಸ್ಬೇಕು. ನೀವು
ಯಾವ ರೀತಿ ಚುನಾಯಿತಗೊಳಿಸ್ಬೇಕಂತಂದ್ರೆ, ಯಾಕಂದ್ರೆ ನಾವೊಂದು ಭಾರತ ಅಂತಕ್ಕಂಥದ್ದು ಹಲವಾರು ಜಾತಿ, ಧರ್ಮ, ಮತ, ಪಂಥಗಳಿಂದ ಕೂಡಿರ್ತಕ್ಕಂಥ ದೇಶ. ಅದಕ್ಕೆ ಜವಾಹರ್ಲಾಲ್ ನೆಹರು ಒಂದು ಮಾತು ಹೇಳಿದ್ರೆ ಹೌದಾನೆ, ಏನಂತ ಹೇಳ್ತಾ ಹೋದ್ರೆ, ಇದು ಹೊರ ವ್ಯಕ್ತಿಯಿಂದ ಕೂಡಿರಬಾರ್ದು, ಇದು ಭಾರತೀಯರಿಂದಲೇ ಕೂಡಿರಬೇಕು, ಅಥವಾ ಎಲ್ಲರಿಗೂ ಈ ಒಂದು ಸಂವಿಧಾನ ರಚನೆ ಮಾಡ್ತಕ್ಕಂಥ ಅವಕಾಶ ಸಿಗಬೇಕು ಎಂಬುದಾಗಿ ಜವಾಹರ್ಲಾಲ್ ಅವರ ಒಂದು ಥಿಂಕಿಂಗ್ ಯಾವ ರೀತಿಯಾಗಿತ್ತು ಎಂಬುದಾಗಿ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ. ನೋಡಕ್ಕೆ ಆ ಒಂದು ಏನ್ ಮಾಡ್ತಾ ಹೋಗ್ತಾರೆ, ಜವಾಹರ್ಲಾಲ್ ನೆಹರು ಅವರ ಒಂದು ಅನುಗುಣವಾಗಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಹೋದ್ರೆ, ಪ್ರತಿಯೊಬ್ಬ ಒಂದು ಪಂಗಡದಿಂದಲೂ, ಪ್ರತಿಯೊಬ್ಬ ಒಂದು ಬುಡಕಟ್ಟು ಆಗಿರ್ಬೋದು, ಈ ಪ್ರತಿಯೊಬ್ಬ ಪಂಗಡದಿಂದಲೂ ಜನಸಂಖ್ಯೆನ ಆರಿಸ್ಕೊಂಡ್ರೆ ಆ ಒಂದು ಸಂವಿಧಾನ ರಚನಾ ಸಭೆ ಸದಸ್ಯನ ಆಗಲಿ ಮೊದಲನೇ ಬಾರಿಗೆ ಒಂದು ಸಭೆ ಸೇರಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಮೊದಲನೇ ಬಾರಿಗೆ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ಸಂವಿಧಾನದ ಒಂದು ವಿಚಾರಗಳಲ್ಲಿ ಸಂವಿಧಾನ ರಚನಾ ಸಮಿತಿ ಆಯ್ಕೆ ಆಗುತ್ತೆ. ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡ್ತಾ ಹೋಗ್ತಾರೆ. ಈಗ ಸುಮಾರು ವರ್ಷಗಳ ಕಾಲ ಏನ್ ಮಾಡ್ತಾ ಹೋಗ್ತದೆ, ಸುಮಾರು 12 ಅಧಿವೇಶನಗಳಲ್ಲಿ ಏನ್ ಮಾಡ್ತಾ ಹೋಗ್ತದೆ, ಇಡೀ ಒಂದು ಸಂವಿಧಾನದ ಕರಡನ್ನು ಏನ್ ಮಾಡ್ತಕ್ಕಂಥಲ್ಲಿ ಹಲವಾರು ತಿದ್ದುಪಡಿಗಳು ಒಳಪಡಿಸಿ ಕೊನೆಯದಾಗಿ 3 ಸಾರಿ ಮಂಡಿಸ್ತಾ ಹೋಗ್ತಾರೆ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬಹುಮುಖ್ಯವಾಗಿ 3 ಸಾರಿ ಮಂಡಿಸ್ತಾ ಹೋಗ್ತಾರೆ. ಮೊದಲನೇ ಸಾರಿ ಮಂಡಿಸಿದ ಸಂದರ್ಭದಲ್ಲಿ ಮತ್ತೆ ತಿದ್ದುಪಡಿ ಒಳಪಡಿಸ್ತಾ ಹೋಗ್ತಾರೆ. ನೋಡಿ, ಎರಡನೇ ಸರಿ ಮಂಡಿಸಿದ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಸಂವಿಧಾನದ ಕರಡಿಗೆ ಏನ್ ಮಾಡ್ತಾ ಹೋಗ್ತದೆ, ಅನುಮೋದನೆ ನೀಡ್ತಾರೆ. ಅವತ್ತೇ ನಮಗೆ ಸಂವಿಧಾನ ಜಾರಿ ಬಂದಾಯ್ತಲ್ಲಿ. ಆಚರಣೆ ಮಾಡೋದಕ್ಕಿಂತ ಮಹತ್ವವನ್ನು ಪಡೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಒಂದು ದಿನವನ್ನು, ಯಾಕೆಂದ್ರೆ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ನವೆಂಬರ್ 26, 1949 ಅಂಗೀಕಾರವಾದ ದಿನವನ್ನಾಗಿ ನಾವು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಬೇಕು ಎಂಬುದಾಗಿ ನಿಲುವುಗಳನ್ನು ಹೊಡಿಸ್ತಾ ಹೋಗ್ತಾರೆ. ತದನಂತರ ಕೆಲವೊಂದು ವಿಚಾರಗಳ ಆಧಾರದ ಮೇಲೆ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ತನ್ನೆಲ್ಲ ಗುರುವೃಂದರಿಗೂ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ ವಂದಿಸುತ್ತಾ, ಮೊದಲನೇದಾಗಿ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ಕನ್ನಡ ಸೊ ಕನ್ನಡ ಅಂತ ಬಂದಾಗ ಮೊದಲು ತಪ್ಪಲ್ಲ, ಹೌದಾನೆ? ಹೌದಾ? ಬೇರೆ ಭಾಷೆನ ಕಲಿಯೋದು ತಪ್ಪಲ್ಲ. ಆದ್ರೆ ಬೇರೆ ಭಾಷೆನ ಕಲಿಬೇಕು, ಬಟ್ ಕಲ್ತಿರೋದನ್ನ ಎಲ್ಲಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಬಳಸ್ಬೇಕು. ಸೊ ಇನ್ನಿದ್ದೆಲ್ಲ ಇದರಲ್ಲಿ ನಾವು ಕನ್ನಡ ಮಾತ್ರ ಏನ್ ಮಾಡ್ಬೇಕು, ಇಲ್ಲಿ ಬೆಳೆಸ್ಬೇಕು ಮತ್ತೆ ಮಾತಾಡ್ಬೇಕು. ಹಂಗಿದ್ದಾಗ ಮಾತ್ರ ಕನ್ನಡ ಏನಾಗುತ್ತೆ ಅಂತಂದ್ರೆ ಬೆಳೀತಾ ಹೋಗುತ್ತೆ. ಸೊ ಇಲ್ಲಿ ಕನ್ನಡ ನವೆಂಬರ್ 1 ದಿನದಲ್ಲಿ ನಾವು ಆಚರಣೆ ಮಾಡೋದಲ್ಲ, ಆ ಒಂದು ಭಾಷೆ ನಂಬರ್ 1 ಆಗಿ ಇರಬೇಕು. ಹಂಗಿದ್ದಾಗ ಮಾತ್ರ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದು ನಮಗೂ ಕೂಡ ಒಂದು ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ಮತ್ತು ಚೊಕ್ಕದಾದ ನುಡಿಯನ್ನು ಮಾತಾಡಿರ್ತಕ್ಕಂಥ ಸುಮಲತಾ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಿರಿಗನ್ನಡಂ ಬಾಳ್ಗೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಎಲ್ಲರಿಗೂ ಕೂಡ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ 75ನೇ ಸಂವಿಧಾನ ಭಾಷೆಗಳು. ತಾವೆಲ್ಲರೂ ಕೂಡ ಈ ದಿನದಕ್ಕಿಂತ ಒಂದು ವಾರದ ಇಂಚೆ ಎಲ್ಲರೂ ಕೂಡ ಸಹ ನಾವು ವಸತಿ ಮಾಡಿ ನಿಮಗೆ ಈ ಸತಿ ಕನ್ನಡ ರಾಜ್ಯೋತ್ಸವ ಮಾಡಬೇಕು, ಅದು ನಮ್ಮ ರೂಮ್ಗಳೇ ಮಾಡಬೇಕಂತ ಕೇಳ್ಕೊಂಡಿದ್ರು. ಬೇಡ, ಈ ಸಲ ಹೋಸಲ ಭಾಳ ಚೆನ್ನಾಗಿ ಉಪನ್ಯಾಸಕರು ಮನವಿಯನ್ನು ಹೇಳಿದರು. ಎಲ್ಲ ನಿಮ್ಮ ರೂಮಲ್ಲೇ ನೀವು ಮಾಡೋದಕ್ಕಿಂತ ಆಡಿಟೋರಿಯಂ ರೂಮಲ್ಲಿ ಮಾಡಿದ್ರೆ ಎಲ್ಲರೂ ಕೂಡ ಕೇಳ್ತಾರೆ ಅನ್ನೋಂಥದ್ದನ್ನು ಪ್ರಸ್ತಾಪ ಮಾಡಿದ್ರೆ ಅದನ್ನ ವಿದ್ಯಾರ್ಥಿಗಳ ಹತ್ರ ಪ್ರಸ್ತಾಪ ಮಾಡಿದೆ. ಅದಕ್ಕಿಲ್ಲ ಸರ್, ಅವ್ರಿಗೆ ಸಮ್ಮತಿಯನ್ನು ಸೂಚಿಸಲೇಬೇಕಾಗಿತ್ತು. ಮುಂದೊಂದು ದಿನ ಈಗ ಬೆಳೆದು ಬಂದಿದ್ದೀರ ಅಂತ ಮಾತನ್ನು ಹೇಳ್ತಾ ಹೋಗ್ತೀವಿ. ಭಾಷೆಯ ರೂಪಕವಾಗಿ ನೋಡ್ತಾ ಹೋದ್ರೆ ಭಾಷೆ ಅಂತಕ್ಕಂಥದ್ದು ತಾಯಿಯ ಎದೆಹಾಲು ಮೂಲಕ ಹರಿದು ಹಂಚಿ ಬಂದಿದ್ದಂತಹ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಮೊದಲ ತಾಯಿಯ ಹಾಲು ಕುಡಿದು ಲಲ್ಲೆ ಹಿಂದೆ ತೊದಲು ನುಡಿದು ಗೆಳೆಯರೊಡನೆ ಕೂಡಿ ನಲಿದೆವದದು ಮಾತೃಭಾಷೆ ಅಂತ ಹೇಳ್ತಾರೆ. ಆ ಮಾತೃಭಾಷೆಗೆ ಅನೇಕ ಕವಲುಗಳಾಗಿ ಇವತ್ತು ಕನ್ನಡ ಭಾಷೆ ಅಜರಾಮರವಾಗಿ ಇವತ್ತು ನಮ್ಮ ಮುಂದೆ ಬಯಲುಗಲ್ಲಾಗಿ ನಿಂತ್ಕೊಂಡು ಹೋಗಿದೆ. ಯಾಕಂದ್ರೆ ಕನ್ನಡ ಭಾಷೆಗೆ ಅನೇಕ ಪೂರ್ವ ಹಳೆಗನ್ನಡ ಸಾಹಿತ್ಯ ಆಗಿರ್ಬೋದು, ಹಳೆಗನ್ನಡ ಸಾಹಿತ್ಯ ಆಗಿರ್ಬೋದು, ನಡುಗನ್ನಡ ಸಾಹಿತ್ಯ ಆಗಿರ್ಬೋದು, ಹೊಸಗನ್ನಡ ಸಾಹಿತ್ಯ ಆಗಿರ್ಬೋದು, ಈ 4 ಕಾಲಘಟ್ಟಗಳಲ್ಲಿ ಅನೇಕ ರೀತಿಯ ಕತೆ, ಕಾದಂಬರಿ ಕೆಡುತ್ತಾ ಹೋದ್ರೆ ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಪರ್ವದ ಇತಿಹಾಸ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಪರ್ವ ಅಂದ್ರೆ ಬಹುದೊಡ್ಡ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಅಂಶವನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು. ಆ ನಿಟ್ಟಿನಲ್ಲಿ ಕನ್ನಡ ಭಾಷೆಯನ್ನು ಉಳಿಸ್ಕೊಳ್ಳಿ, ಕನ್ನಡ ಭಾಷೆಯನ್ನು ಪ್ರೀತಿಸಿ, ಕನ್ನಡ ಭಾಷೆಯನ್ನು ಬೆಳೆಸ್ಕೊಳ್ಳಿ. ಆ ಭಾಷೆಯನ್ನು ಬೆಳೆಸಿದ್ರೆ ಆದರೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ, ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ
ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಉಪಾಸನೆಯ ಸ್ವತಂತ್ರವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನ ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡುತ್ತೇವೆ. ವಂದನೆಗಳು. ನನ್ನ ಗುರುವೃಂದದವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಈ ದಿನದ ಕೇಂದ್ರ ಬಿಂದುಗಳಾಗಿರುವಂಥ ನಮ್ಮ ವಿದ್ಯಾರ್ಥಿ ಮಿತ್ರರು, ನನಗೆ ಇವತ್ತು ಒಂದು ಹುಟ್ಟು ಪಡೆದಂಥ ದಿನ ಅಲ್ಲ, ಮರುನಾಮಕರಣ ಪಡೆದಂಥ ದಿನ. ಇವತ್ತು ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಕರೆಕ್ಟ್ ಅನ್ಸುತ್ತೆ. ಕನ್ನಡ ಇದ್ದರೆ ಭಾಷೆಯ ಯೂನಿವರ್ಸಲ್ ಇವೆಂಟ್ ಅಂತ ನಾವು ಕರಿತೀವಿ. ಅಂದ್ರೆ ಸಾರ್ವಜನಿಕ ಇವೆಂಟ್ಗಳು ಮತ್ತೆ ಎಲ್ಲರಿಗೂ ಬೇಕಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು, ತುಂಬಾ ಜನಕ್ಕೆ ಬೇಕಾಗಿರೋ ಒಂದೊಂದು ದಿನ. ಒಂದೇನಾಗುತ್ತೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನ ದಿನ ಅಂತ ನಾವು ಮಾಡ್ತಾ ಇದ್ದೀವಿ. ಸಂವಿಧಾನ ದಿನ ಅಂತಂದ್ರೆ ನಮ್ಮ ಇಂಡಿಯಾದವ್ರಿಗೆ, ಭಾರತದವರಿಗೆ ಒಂದು ಜೀವನನ ಹೆಂಗ್ ಮಾಡ್ಬೇಕು, ಲೇಮನ್ ಅಂತ ಕರಿತೀವಿ. ಅಂದ್ರೆ ಸಮಾಜದ ಕೊನೆಯ ಕಟ್ಟಕಡೆ ವ್ಯಕ್ತಿ ಮತ್ತು ಸಮಾಜದಲ್ಲಿರೋ ರಾಷ್ಟ್ರಪತಿ ವರ್ತನೆ ಕಟ್ಟಕಡೆ ವ್ಯಕ್ತಿ ಅಂತಂದ್ರೆ ನಾವು ಕರಿಬೋದು. ಆ ಒಂದು ಜನಗಳು ಹೆಂಗೆ ಜೀವನ ಮಾಡಬೇಕು ಮತ್ತೆ ಅವ್ರ ಜೀವನ ಹೆಂಗಿರ್ಬೇಕು ಮತ್ತೆ ಈ ಒಂದು ದೇಶದಲ್ಲಿ ನಾನು ಏನು ಮಾಡ್ಬೇಕು, ಏನು ಮಾಡ್ಬೋದು, ಮತ್ತೆ ಯಾವ ಥರ ಬದುಕಬೇಕು, ನಿನ್ನ ಬದುಕಕ್ಕೆ ಏನೇನು ಹಕ್ಕುಗಳಿರುತ್ತೆ ಮತ್ತು ನಿನ್ನ ಕರ್ತವ್ಯಗಳೇನು, ಮತ್ತು ಆ ಕರ್ತವ್ಯಗಳು ಮಾಡ್ಬೇಕಾದ್ರೆ ನಿನ್ನ ಅಡೆತಡೆಗಳಾದರೆ ಏನೇನು ಇಶ್ಯೂಸ್ನ ಬರುತ್ತೆ, ಮತ್ತು ಅದರಲ್ಲಿಂದ ಆ ಇಶ್ಯೂಸ್ ಏನಾದರೂ ಬಂದರೆ ಅದರಿಂದ ನೀನು ಹೆಂಗೆ ಕಾನೂನಾತ್ಮಕ ಆಗಿರ್ಬೋದು, ವೈಯಕ್ತಿಕವಾಗಿ ಆಗಿರ್ಬೋದು, ಕೌಟುಂಬಿಕವಾಗಿ ಆಗಿರ್ಬೋದು, ನೀನು ಅದರಿಂದ ಹೆಂಗೆ ರಕ್ಷಣೆ ಪಡಿಬೋದು ಅನ್ನೋದನ್ನ ಕಟ್ಟಿಕೊಟ್ಟಂತ ಮತ್ತೆ ನಮ್ಮ ಲೈಫ್ ಹಿಂಗಿರ್ಬೇಕು, ನಿಮ್ಗೆ ಇಂಡಿಯಾದವ್ರ ಭಾರತೀಯರ ಲೈಫ್ ಹಿಂಗಿರ್ಬೇಕು ಅಂತ ಹೇಳಿ ಒಂದು ಚೌಕಟ್ಟು ಹಾಕೊಟ್ಟಿರೋಂಥ ಮಹನೀಯರ ಒಂದು ಕಾಂಟ್ರಿಬ್ಯೂಷನ್ಸ್ ಏನು ಮಾಡಿ ಸಂವಿಧಾನ ಅಂತ ಏನು ಮಾಡಿದ್ನ ಅದನ್ನ ನಮ್ಮ ಘನವೆತ್ತ ಸರ್ಕಾರ ಅಂತ ಏನು ಕರಿತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಅದು ಇವತ್ತು ಆ ಸಂವಿಧಾನನ ಅಕ್ಸೆಪ್ಟ್ ಮಾಡಿರೋಂಥದ್ದೇನು ಕಾನ್ಸ್ಟಿಟ್ಯೂಷನ್ ಏನಂತಂದ್ರೆ ಕನ್ನಡ ಇಟ್ ಇಸ್ ಅಂದ್ರೆ ಇಂಡಿವಿಜುವಲ್ ಭಾಷೆಯಲ್ಲಿ ಇದೇನಾಗುತ್ತೆ ಅಂದ್ರೆ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅಂತ ಕರೀತಾ ಹೋಗ್ತೀವಿ ನಾವು. ಅದ್ರಲ್ಲಿ ಏನಾಗುತ್ತೆ ತಮಿಳು, ತೆಲುಗು ಮತ್ತೆ ಕನ್ನಡ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಮಿಕ್ಸಪ್ ಮಾಡ್ತಂದ್ರೆ ಆಲ್ಮೋಸ್ಟ್ ಒಂದು 40% 30% ಕವರ್ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಅವಾಗ ಏನಾಗಿ ರಾಜ ಮಹಾರಾಜ ಯಾಕೆ ಲ್ಯಾಂಗ್ವೇಜ್ಗಳಿಗೆ ಡಿಸ್ಪೈರ್ ಆಗುತ್ತೆ ಅಂತಂದ್ರೆ ಇವಾಗ ಏನಾಗುತ್ತೆ, ಒಂದು ಡೈನೆಸ್ಟಿ ಅಂದ್ರೆ ರಾಜವಂಶಗಳು ಅಂತ ಏನು ಕರೀತು, ಅವ್ರೇನಂತಂದ್ರೆ ಒಂದ್ಸರಿ ತಮಿಳ್ನಾಡು ಈ ಕಡೆ ಬಂದು ಆಕ್ಯುಪೈಡ್ ಮಾಡಿಕೊಂಡು ಅದಾದ್ಮೇಲೆ ನಮ್ಮ ಸ್ಟೇಟ್ನವರು ರಾಜರು ಹೋಗಿ ಆ ಕಡೆ ಆಕ್ಯುಪೈಡ್ ಮಾಡ್ಕೊಂಡು ಇವಾಗ ಏನಾಗುತ್ತೆ ಅಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ನೋಡಿ ಆಲ್ಮೋಸ್ಟ್ ನರ್ಮದಾ ನದಿವರೆಗೂ ಆಕ್ಯುಪೈಡ್. ಅವಾಗ ಏನಾಗುತ್ತೆ ಭಾಷೆ ಏನಾಗುತ್ತೆ ಅಂದ್ರೆ ಸ್ಪ್ರೆಡ್ ಆಗ್ತಾ ಹೋಗೋದು. ಅದೇ ಥರ ಏನಾಗುತ್ತೆ ಅಂದ್ರೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇವಾಗ ಏನು ಕರ್ನಾಟಕ ಅಂತ ಏನಕ್ಕೆ ಬಂತಂತ, ಕರ್ನಾಟಕ ಅಂತ ವರ್ಡ್ ಏನಕ್ಕೆ ಬಂತಂತ ಏನಾದ್ರು ಐಡಿಯಾ ಇದೆ? ಫಸ್ಟಿಗೆ ಏನಾಗುತ್ತೆ ಅಂದ್ರೆ ಮೊದಲೇನಿರ್ಲಿಲ್ಲ, ದ್ರಾವಿಡಿಯನ್ ಸಿಸ್ಟಮ್ಸ್ ಅಲ್ಲಿ ಏನಾಗುತ್ತೆ ಭಾಷೆ ವ್ಯಾಮೋಹ ಇರಲಿಲ್ಲ. ಎಲ್ಲರೂ ಕೂಡ ಅವ್ರ ಲೈಫ್ ತಕ್ಕಂತೆ ಮಾತಾಡ್ಕೊಂಡು ಹೋಗ್ತಿದ್ರು, ಜನರೇಟ್ ಆಗ್ತಾ ಹೋಗ್ತಿದ್ರು. ಅಂದ್ರೆ ನಮ್ದು ಕನ್ನಡ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಭಾಷೆ ಮೇಲೆ ಜಾಸ್ತಿ ಆದ್ಮೇಲೆ 1905ರಲ್ಲಿ ಆಲೂರು ಏಕೀಕರಣ ಚಳವಳಿ ಅಂತೇಳಿ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ, ಆಲೂರು ವೆಂಕಟರಾಯರ್ ಅಂತೇಳಿ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಅವಾಗಿಂದ ಕರ್ನಾಟಕ ಏಕೀಕರಣ ಚಳವಳಿ ಒಂದು ವೇದಿಕೆ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ ನಾವು ಕನ್ನಡಿಗರ ಅನ್ನೋ ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ 1900 ಸ್ವತಂತ್ರ ಬಂದಾದ್ಮೇಲೆ ನಮ್ಮ ಘನವೆತ್ತ ಸರ್ಕಾರಕ್ಕೆ ಇದ್ದಿದ್ದೇನಂತಂದ್ರೆ ಫಸ್ಟ್ ಸ್ಟೇಟ್ಸ್ 524 ಸಮಥಿಂಗ್ ಏನೋ ಸ್ಟೇಟ್ಸ್ ಇದ್ದು. ಅವಾಗ ಏನಾಗುತ್ತೆ ಅಂದ್ರೆ ನೀನು ಕನ್ನಡ ಕರ್ನಾಟಕ ಅಂತ ಇಷ್ಟು ಬರ್ತಿರ್ಲಿಲ್ಲ. ನಮ್ಮದ್ರಲ್ಲಿ ಏನಾಗುತ್ತೆ ಹೈದರಾಬಾದ್ ಕರ್ನಾಟಕ ಇತ್ತು, ಮೈಸೂರು ಕರ್ನಾಟಕ ಇತ್ತು, ಬಾಂಬೆ ಕರ್ನಾಟಕ ಇತ್ತು, ಈ ಕಡೆ ಮದ್ರಾಸ್ ಕೊಡುಗೆ 26ರಲ್ಲಿ ಇವಾಗ ಮದ್ರಾಸ್, ಹೈದರಾಬಾದ್ ಮತ್ತೆ ಬಾಂಬೆ ಕರ್ನಾಟಕ ಬಿಟ್ಟು ನಮ್ಮ ಮೈಸೂರು ಎಷ್ಟಿತ್ತು ಅಷ್ಟಕ್ಕೆ ಮಾತ್ರ ಏನಾಗುತ್ತೆ ಅಂದ್ರೆ ಆ ಭಾಗದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದ. ಕನ್ನಡದ ದೀಪ
ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೊಳೆವು ಒಲವಾಯಿರಿ ನೆನಪ ನರನರನೆಲ್ಲ ಉರುಗೊಳಿಸಿ ಒಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ